ಇನ್ನು ಉತ್ತರ ಪ್ರದೇಶದ ಲಕ್ನೋದಲ್ಲಿ ನಿನ್ನೆ ಕೋಚಿಂಗ್ ಸೆಂಟರ್ಗೆ ಬೆಂಕಿ ಬಿದ್ದು 15 ವಿದ್ಯಾರ್ಥಿಗಳು ಸಜೀವ ದಹನವಾಗಿದ್ದರು. ಯೋಗಿ ಆದಿತ್ಯನಾಥ್ ಸರ್ಕಾರ ಪರಿಹಾರ ಘೋಷಣೆ ಮಾಡಿ ತನಿಖೆಗೂ ಕೂಡ ಆದೇಶ ಮಾಡಿತ್ತು. ಈಗ ಉತ್ತರ ಪ್ರದೇಶದಲ್ಲಿ 100ಕ್ಕೂ ಹೆಚ್ಚು ಅಕ್ರಮ ಕೋಚಿಂಗ್ ಸೆಂಟರ್ಗಳಿಗೆ ಒಂದೇ ದಿನ ಬೀಗ ಬಿದ್ದಿದೆ. ಲಕ್ನೋ ನಗರದ ಅಲಿಗಂಜ್ ಕೋಚಿಂಗ್ ಸೆಂಟರ್ನಲ್ಲಿ ನಿನ್ನೆ 25ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಆನಿಮೇಷನ್ ಕೋಚಿಂಗ್ ತೆಗೆದುಕೊಳ್ತಾ ಇದ್ರು. ಅದೇ ಕಟ್ಟಡದಲ್ಲಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಆಗಿ ಬೆಂಕಿ ಬಿತ್ತು. ಬೆಂಕಿ ಜೋರಾಗ್ತಾ ಇದ್ದಂತೆ ಕೆಲವು ವಿದ್ಯಾರ್ಥಿಗಳು 2 ಮತ್ತು 3ನೇ ಮಹಡಿಯಿಂದ ಪೈಪ್ಗಳ ಮೂಲಕ ಕೆಳಗಿಳಿದು ಜೀವ ಉಳಿಸಿಕೊಂಡಿದ್ರು. ಇನ್ನು ಕೆಲವರು ಬೆಂಕಿ ಮಧ್ಯೆನೂ ಹೊರಗೆ ಓಡಿ ಬಂದು ಆಸ್ಪತ್ರೆ ಸೇರಿದರು. ಆದರೆ 8-7 ವಿದ್ಯಾರ್ಥಿನಿಯರು ಸೇರಿದಂತೆ 15 ವಿದ್ಯಾರ್ಥಿಗಳು ಬೆಂಕಿಯಲ್ಲಿ ಬೆಂದು ಸಜೀವವಾಗಿ ದಹನವಾಗಿದ್ದರು. ದುರ್ಘಟನೆ ಆಗ್ತಾ ಇದ್ದಂತೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಸ್ಥಳ ಪರಿಶೀಲನೆಯನ್ನು ಮಾಡಿ ಮೃತರ ಕುಟುಂಬಸ್ಥರಿಗೆ ಧೈರ್ಯ ತುಂಬಿದರು. ಜೊತೆಗೆ ತನಿಖೆಗೂ ಕೂಡ ಆದೇಶವನ್ನು ಮಾಡಿದರು. ಲಕ್ನೋ ಪೊಲೀಸರು ರಾತ್ರೋರಾತ್ರಿ ಕಾರ್ಯಾಚರಣೆ ನಡೆಸಿ 4 ಆರೋಪಿಗಳನ್ನು ಬಂಧಿಸಿ ವಿಚಾರಣೆ ಮಾಡ್ತಾ ಇದ್ದಾರೆ. FSL ತಂಡವೂ ಕೂಡ ಸಾಕಷ್ಟು ಸಾಕ್ಷ್ಯಗಳನ್ನು ಸಂಗ್ರಹ ಮಾಡಿದೆ. ಇನ್ನೊಂದು ಕಡೆ ಬೆಂಕಿ ಬಿದ್ದ ಕಟ್ಟಡಕ್ಕೆ ಮನೆ ಕಟ್ಟೋದಕ್ಕೆ ಅನುಮತಿಯನ್ನು ಪಡೆದು ಕೋಚಿಂಗ್ ಸೆಂಟರ್ಗೆ ಬಾಡಿಗೆ ಕೊಟ್ಟಿದ್ರು. 2016ರಲ್ಲೇ ಈ ಕಟ್ಟಡ ಬಳಕೆಗೆ ಯೋಗ್ಯವಾಗಿಲ್ಲ ಅಂತ ನೆಲಸಮ ಮಾಡಲು ಆದೇಶವನ್ನು ನೀಡಲಾಗಿತ್ತು. ಆದರೆ 2 ತಿಂಗಳಲ್ಲೇ ಇದೇ ಕಟ್ಟಡಕ್ಕೆ ವಾಣಿಜ್ಯ ಲೈಸೆನ್ಸ್ ಕೊಟ್ಟಿರುವಂಥದ್ದು ತನಿಖೆಯಲ್ಲಿ ಗೊತ್ತಾಗಿದೆ. ಈಗ ಆರೋಪಿಗಳ ಜೊತೆಗೆ ಅನುಮತಿ ಕೊಟ್ಟ ಅಧಿಕಾರಿಗಳ ಬಂಧನಕ್ಕೂ ಯೋಗಿ ಸರ್ಕಾರ ಸೂಚನೆಯನ್ನು ಕೊಟ್ಟಿದೆ. ಅಷ್ಟೇ ಅಲ್ಲದೆ ಅಕ್ರಮ ಕೋಚಿಂಗ್ ಸೆಂಟರ್ಗಳನ್ನು ಸೀಸ್ ಮಾಡೋದಕ್ಕೆ ಆದೇಶ ಮಾಡಿದೆ. ದೇಶದ ಗಲ್ಲಿಗಳಲ್ಲೂ ಕೂಡ ಇಂಥ ಸಾವಿರಾರು ಕೋಚಿಂಗ್ ಸೆಂಟರ್ಗಳಿದ್ದಾವೆ. ನೀಟ್ ಹೆಸರಿನಲ್ಲಿ CET, IAS, IPS, KS ಹೀಗೆ ನಾನಾ ರೀತಿಯಾದ ಟ್ರೈನಿಂಗ್ಗಳನ್ನು ಕೊಡ್ತೀವಿ ಅಂತ ಕೋಚಿಂಗ್ ಸೆಂಟರ್ಗಳನ್ನು ನಡೆಸ್ತಾ ಇದ್ದಾರೆ. ಸುರಕ್ಷತೆ ಇಲ್ಲದ ಕಟ್ಟಡಗಳಲ್ಲೂ ಕೋಚಿಂಗ್ ಸೆಂಟರ್ಗಳು ನಡೀತಾ ಇದ್ದಾವೆ. ಲಕ್ನೋ ದುರಂತದ ಬಳಿಕ ಹಲವು ರಾಜ್ಯಗಳಲ್ಲಿ ಅಕ್ರಮ ಕೋಚಿಂಗ್ ಸೆಂಟರ್ಗಳ ಮೇಲೆ ದಾಳಿಗಳು ನಡೆದಿದ್ದಾವೆ. ಕಟ್ಟಡಗಳಲ್ಲಿ ಸುರಕ್ಷತೆ ಇಲ್ಲದ ಕೋಚಿಂಗ್ ಸೆಂಟರ್ಗಳಿಗೆ ಬೀಗ ಹಾಕಲಾಗಿದೆ. ಶಿಕ್ಷಣ ಇಲಾಖೆಯ ಮಾನದಂಡ ಪಾಲಿಸದ ಸೆಂಟರ್ಗಳನ್ನು ಸೀಸ್ ಮಾಡಿದ್ದಾರೆ. 15 ವಿದ್ಯಾರ್ಥಿಗಳು ಸತ್ತ ಮೇಲೆ ಕಾನ್ಪುರ ಅಭಿವೃದ್ಧಿ ಪ್ರಾಧಿಕಾರ ವಾಣಿಜ್ಯ ಕಟ್ಟಡಗಳು ಮತ್ತು ಕಾನೂನು ಬಾಹಿರ ಕೋಚಿಂಗ್ ಸಂಸ್ಥೆಗಳನ್ನು ಕ್ಲೋಸ್ ಮಾಡಿಸಿದೆ. ಉತ್ತರ ಪ್ರದೇಶ ಒಂದರಲ್ಲೇ 30 ಅಕ್ರಮ ಕೋಚಿಂಗ್ ಸೆಂಟರ್ಗಳಿಗೆ ಬೀಗ ಬಿದ್ದಿದೆ. ಬರೀ ಕೋಚಿಂಗ್ ಸೆಂಟರ್ಗಳಷ್ಟೇ ಅಲ್ಲ, ಸುರಕ್ಷತಾ ನಿಯಮ ಪಾಲಿಸದ ಮಾಲ್ಗಳು, ವಾಣಿಜ್ಯ ಮಳಿಗೆಗಳ ಮೇಲೂ ಕೂಡ ರೇಡ್ ಮಾಡಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಉತ್ತರ ಪ್ರದೇಶದಲ್ಲಷ್ಟೇ ಅಲ್ಲ, ಬಿಹಾರದ ಪಾಟ್ನಾದಲ್ಲೂ ಅಗ್ನಿಶಾಮಕ ಇಲಾಖೆ ಕೋಚಿಂಗ್ ಸೆಂಟರ್ಗಳಲ್ಲಿ ಸುರಕ್ಷತಾ ತಪಾಸಣೆಯನ್ನು ತೀವ್ರಗೊಳಿಸಿದೆ. ಖಾನ್ ಗ್ಲೋಬಲ್ ಕೋಚಿಂಗ್ ಸೆಂಟರ್ ಮತ್ತು ಜ್ಞಾನಬಿಂದು GS ಅಕಾಡೆಮಿ ಸೇರಿದಂತೆ ಸುಮಾರು 10 ಸಂಸ್ಥೆಗಳಿಗೆ ಅಗ್ನಿಶಾಮಕ ಸುರಕ್ಷತೆಗಳೇ ಇರಲಿಲ್ಲ. ಅಂಥ ಕಟ್ಟಡಗಳನ್ನು ಸೀಸ್ ಮಾಡಿ ರಾಜಸ್ಥಾನದಲ್ಲೂ ಅಕ್ರಮ ವಾಣಿಜ್ಯ ಕಟ್ಟಡಗಳಿಗೆ ನೋಟಿಸ್ ಕೊಟ್ಟು ಸೀಲ್ ಮಾಡ್ತಾ ಇದ್ದಾರೆ. ಇನ್ನು ಭಾನುವಾರ ದೇಶಾದ್ಯಂತ ನೀಟ್ ಪರೀಕ್ಷೆ ಯಶಸ್ವಿಯಾಗಿ ಮುಗಿದಿದೆ. ಆದರೆ ಒಂದಷ್ಟು ವಿದ್ಯಾರ್ಥಿಗಳು ಟೈಮ್ಗೆ ಸರಿಯಾಗಿ ಪರೀಕ್ಷಾ ಕೇಂದ್ರಕ್ಕೆ ಬರದೇ ಎಕ್ಸಾಮ್ ವಂಚಿತರಾಗಿತ್ತು. ಆಂಧ್ರ, ತೆಲಂಗಾಣ, ದೆಹಲಿ, ಮಹಾರಾಷ್ಟ್ರದಲ್ಲೂ ಇಂಥ ಘಟನೆಗಳು ನಡೆದಿತ್ತು. ಆದರೆ ದೇಶದಲ್ಲಿ ಹೆಚ್ಚು ಸುದ್ದಿಯಾಗಿದ್ದು ಬೆಂಗಳೂರಿನ 3 ವಿದ್ಯಾರ್ಥಿನಿಯರ ಕಣ್ಣೀರಿನ ಕಥೆ. ನೀಟ್ ಎಕ್ಸಾಮ್ ದಿನವೇ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ KPCC ಅಧ್ಯಕ್ಷ BK ಹರಿಪ್ರಸಾದ್ ಅವರ ಪದಗ್ರಹಣ ಕಾರ್ಯಕ್ರಮ ಇತ್ತು. ಇದರಿಂದಾಗಿ ಟ್ರಾಫಿಕ್ ಜಾಮ್ ಆದಂತಹ ಕಾರಣಕ್ಕಾಗಿಯೇ ನೀಟ್ ಎಕ್ಸಾಮ್ಗೆ ಸರಿಯಾದ ಸಮಯಕ್ಕೆ ವಿದ್ಯಾರ್ಥಿನಿಗಳಿಗೆ ತಲುಪೋದಕ್ಕೆ ಆಗಿಲ್ಲ ಅಂತೇಳಿ ಕುಟುಂಬಸ್ಥರು ಆರೋಪ ಮಾಡಿದರು. ಇದನ್ನೇ ಅಸ್ತ್ರ ಮಾಡಿಕೊಂಡಿದ್ದ BJPಯವರು ರಾಹುಲ್ ಗಾಂಧಿಯಿಂದ ಹಿಡಿದು ಕಾಂಗ್ರೆಸ್ ನಾಯಕರನ್ನೆಲ್ಲ ಟಾರ್ಗೆಟ್ ಮಾಡಿದರು. ಇವತ್ತು ನೋಡಿದರೆ ವಿದ್ಯಾರ್ಥಿನಿಯೇ ಸಮಯಕ್ಕೆ ಸರಿಯಾಗಿ ಬಂದಿಲ್ಲ ಅಂತ ಬೆಂಗಳೂರು ಪೊಲೀಸರು ಫ್ಯಾಕ್ಟ್ ಚೆಕ್ ಮಾಡಿ ವರದಿ ಕೊಟ್ಟಿದ್ದಾರೆ. ನೀಟ್ ಪರೀಕ್ಷೆಗೆ ಅಭ್ಯರ್ಥಿ ಲೇಟಾಗಿ ಬಂದಿದ್ದನ್ನು ಫ್ಯಾಕ್ಟ್ ಚೆಕ್ ಮಾಡಿದ್ದಾರೆ ಬೆಂಗಳೂರು ಪೊಲೀಸರು. ಮಧ್ಯಾಹ್ನ 12:57ಕ್ಕೆ RT ನಗರದ ಮನೆಯಿಂದ ವಿದ್ಯಾರ್ಥಿನಿ ಹೊರಟಿದ್ದಾರೆ. ಮಧ್ಯಾಹ್ನ 1:30ಕ್ಕೆ ನೀಟ್ ಪರೀಕ್ಷಾ ಕೇಂದ್ರ ತಲುಪುವುದಕ್ಕೆ ಡೆಡ್ಲೈನ್ ಇತ್ತು. ಮಧ್ಯಾಹ್ನ 1:33ಕ್ಕೆ ಅಭ್ಯರ್ಥಿ ನೀಟ್ ಪರೀಕ್ಷಾ ಕೇಂದ್ರವನ್ನು ತಲುಪಿದ್ದಾರೆ. ಇಲ್ಲಿ CCTV ದೃಶ್ಯಗಳು ಮತ್ತು ಅಭ್ಯರ್ಥಿ ಬಂದಂತಹ ಮಾರ್ಗಗಳನ್ನು ಪರಿಶೀಲಿಸಿದಾಗ ಲೇಟಾಗಿ ಹೊರಟಿದ್ದು ಗೊತ್ತಾಗಿದೆ. ಎಕ್ಸಾಮ್ ಸೆಂಟರ್ಗೆ ಹತ್ತಿರವಿದ್ದ ಮಾರ್ಗ ಬಿಟ್ಟು ದೂರದ ಮಾರ್ಗವನ್ನು ಅಭ್ಯರ್ಥಿ ಆಯ್ಕೆ ಮಾಡಿಕೊಂಡಿರುವಂಥದ್ದು ಗೊತ್ತಾಗಿದೆ. ಟ್ರಾಫಿಕ್ ಸಮಸ್ಯೆ ಇರಲಿಲ್ಲ, ರಸ್ತೆ ಸಂಚಾರ ಎಲ್ಲವೂ ಕೂಡ ನಾರ್ಮಲ್ ಆಗಿತ್ತು. ಕಾಂಗ್ರೆಸ್ ಕಾರ್ಯಕ್ರಮ ಇದ್ದ ಮಾರ್ಗದಲ್ಲೂ ಕೂಡ ಸಮಸ್ಯೆ ಇರಲಿಲ್ಲ ಅಂತ ಹೇಳಿ ಪೊಲೀಸರು ತಮ್ಮ ವರದಿ ಒಪ್ಪಿಸಿದ್ದಾರೆ. ಟ್ರಾಫಿಕ್ ಸಮಸ್ಯೆ ಆಗದಂತೆ ಸಂಚಾರಿ ಪೊಲೀಸರನ್ನು ಕೂಡ ನಿಯೋಜಿಸಲಾಗಿತ್ತು. CCTVಗಳು, ಪೋಷಕರ ಹೇಳಿಕೆಗಳು ಹಾಗೂ ಅಭ್ಯರ್ಥಿಯ ಪ್ರಯಾಣ ಮಾಡಿದಂತಹ ಮಾರ್ಗಗಳನ್ನು ಪರಿಶೀಲನೆ ಮಾಡಿ ಈ ವರದಿಯನ್ನು ನೀಡಲಾಗಿದೆ ಅಂತ ಬೆಂಗಳೂರು ಪೊಲೀಸರು ರಿಪೋರ್ಟ್ ರಿಲೀಸ್ ಮಾಡಿದ್ದಾರೆ. ಇನ್ನಿಬ್ಬರಲ್ಲಿ ಒಬ್ಬರು ಮಾಗಡಿಯಿಂದ ಲೇಟಾಗಿ ಬಂದಿದ್ದಾರೆ. ಮತ್ತೊಬ್ಬರು ಹಳೆ ಹಾಲ್ ಟಿಕೆಟನ್ನು ತಂದಿದ್ದರಿಂದಾಗಿ ನೀಟ್ ಎಕ್ಸಾಮ್ನಿಂದ ವಂಚಿತರಾಗಿದ್ರು ಅಂತ ನಿನ್ನೆ ಈ ಗೃಹ ಸಚಿವರು ಸ್ಪಷ್ಟನೆಯನ್ನು ಕೊಟ್ಟಿದ್ದರು. ಬೆಂಗಳೂರು ಪೊಲೀಸರು ಕೊಟ್ಟಿರುವ ಈ ವರದಿಯನ್ನು KPCC ಅಧ್ಯಕ್ಷ BK ಹರಿಪ್ರಸಾದ್ X ಖಾತೆಯಲ್ಲಿ ಪೋಸ್ಟ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, BJP ತಯಾರಿಸಿದ ಸುಳ್ಳಿನ ರಾಜಕೀಯ ಸಾಬೀತಾಗಿದೆ ಅಂತ ಉಲ್ಲೇಖಿಸಿದ್ದಾರೆ. BJP ನಾಯಕರು ಸತ್ಯದ ಪರವಾಗಿ ನಿಲ್ಲುವ ಬದಲು ವಿದ್ಯಾರ್ಥಿಯ ಪರಿಸ್ಥಿತಿಯನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ. ರಾಜಕೀಯ ಮೈಲೇಜ್ಗಾಗಿ ತಪ್ಪು ಮಾಹಿತಿಯನ್ನು ಹರಡಿದ್ದು ದುರದೃಷ್ಟಕರ. ಕರ್ನಾಟಕ ಸರ್ಕಾರವನ್ನು ಕೆಣಕುವ ಇಂತಹ ಪ್ರಯತ್ನಗಳು ಸಾಕ್ಷ್ಯಾಧಾರಗಳ ಮುಂದೆ ವಿಫಲವಾಗಿವೆ. ಬೆಂಗಳೂರು ಪೊಲೀಸರ ಸತ್ಯವನ್ನು ಜನರ ಮುಂದಿಟ್ಟು ವೃತ್ತಿಪರತೆ ತೋರಿಸಿದ್ದಕ್ಕೆ ಅಭಿನಂದನೆಗಳು.
ಸರ್ಕಾರವನ್ನು ದೂಷಿಸಿದವರು ಕ್ಷಮೆ ಕೇಳಬೇಕು ಅಂತ ಬಿಕೆ ಹರಿಪ್ರಸಾದ್ ಆಗ್ರಹಿಸಿದ್ದಾರೆ. ಈಗ ರಾಜ್ಯ ದೇಶ ವಿದೇಶಗಳ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಬೆಂಗಳೂರಿನ ನೇರಳೆ ಮಾರ್ಗದ ಮೆಟ್ರೋ ರೈಲಲ್ಲಿ ತಾಂತ್ರಿಕ ದೋಷ ಆಗಿ ಗಂಟೆಗಟ್ಟಲೆ ಪ್ರಯಾಣಿಕರು ಪರದಾಡಿದ್ದಾರೆ. ಕಬ್ಬನ್ ಪಾರ್ಕ್ ಸ್ಟೇಷನ್ನಲ್ಲಿ ಈ ಸಮಸ್ಯೆ ಆಗಿದ್ದು ಸಂಚಾರ ಸ್ಥಗಿತಗೊಂಡಿದೆ. ಸಂಜೆ 6 ಗಂಟೆಯಿಂದ ಸಮಸ್ಯೆಯನ್ನು ಸರಿಪಡಿಸುವುದಕ್ಕೆ ಆಗಿಲ್ಲ. ಸದ್ಯಕ್ಕೆ ಎಂಜಿ ರಸ್ತೆಯಿಂದ ವೈಟ್ ಫೀಲ್ಡ್ಗೆ ಹಾಗೂ ವಿಶ್ವೇಶ್ವರಯ್ಯ ನಿಲ್ದಾಣದಿಂದ ಚಲ್ಲಘಟ್ಟದವರೆಗೆ ಮಾತ್ರ ಮೆಟ್ರೋ ಸಂಚಾರ ನಡೀತಾ ಇದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಪರ ವಕಾಲತ್ತಿನಿಂದ ವಕೀಲ ಸುನೀಲ್ ಹಿಂದೆ ಸರಿದಿದ್ದಾರೆ. ದರ್ಶನ್ ಪರ ವಕಾಲತ್ತು ವಹಿಸುವುದಿಲ್ಲ ಅಂತ 59ನೇ ಸಿಸಿಎಚ್ ಕೋರ್ಟ್ಗೆ ಮೆಮೊ ಸಲ್ಲಿಸಿದ್ದಾರೆ. ಇನ್ನು ಮುಂದೆ ಪ್ರಕರಣವನ್ನು ಹಷ್ಮತ್ ಪಾಷಾ ಅವರು ಮುನ್ನಡೆಸಲಿದ್ದಾರೆ. ಮಂಡ್ಯದ ಗಣಂಗೂರು ಟೋಲ್ ಅಕ್ಕಪಕ್ಕದ ರೈತರೆಲ್ಲ ಟೋಲ್ಗೆ ಮುತ್ತಿಗೆ ಹಾಕಿದ್ರು. ಸ್ಥಳೀಯ ರೈತರ ಕೃಷಿ ಉತ್ಪನ್ನವನ್ನು ಸಾಗಾಟಕ್ಕೂ ಟೋಲ್ ವಸೂಲಿ ನಿಲ್ಲಿಸಬೇಕು ಅಂತ ಪ್ರತಿಭಟನೆ ಮಾಡಿದರು. ರೈತರ ಹೋರಾಟಕ್ಕೆ ಮಾಡಿದ ಟೋಲ್ ಅಧಿಕಾರಿಗಳು ಸ್ಥಳೀಯ ರೈತರ ವಾಹನಗಳಿಗೆ ಉಚಿತ ಸಂಚಾರಕ್ಕೆ ಒಪ್ಪಿಗೆ ನೀಡಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆ ಬೆಳವಣಿಗೆಯ ಬೆನ್ನಲ್ಲೇ ಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ಸಂಪುಟ ಸೇರ್ಪಡೆಗೆ ಮ್ಯಾನೇಜ್ಮೆಂಟ್ ಮತ್ತು ಪೇಮೆಂಟ್ ಕೋಟಾ ಇದೆ, ಸಚಿವ ಸ್ಥಾನದ ಆಕಾಂಕ್ಷಿಗಳಿಂದ ಹಣ ವಸೂಲಿ ಮಾಡಲಾಗ್ತಿದೆ ಅಂತ ಆರೋಪ ಮಾಡಿದ್ದಾರೆ. 77 ವರ್ಷದ ಪತ್ನಿಯನ್ನು ಕೊಲೆ ಮಾಡಿ ವೃದ್ಧನು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಬೆಂಗಳೂರಿನ ಸಂಪಿಗೆಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಬಿಹಾರದಿಂದ ಮಗನ ಮನೆಗೆ ಬಂದಿದ್ದ ಈ ವೃದ್ಧ ದಂಪತಿ ಕಾಯಿಲೆ ವಿಚಾರಕ್ಕೆ ಜಗಳ ಮಾಡಿಕೊಂಡು ದುರಂತ ಅಂತ್ಯ ಕಂಡಿದ್ದಾರೆ. ರಾಜ್ಯದಲ್ಲಿ ಈ ವರ್ಷ ತೀವ್ರ ಮಳೆ ಕೊರತೆ ಎದುರಾಗಿದೆ. ಜೂನ್ 1ರಿಂದ 22ರವರೆಗೆ ವಾಡಿಕೆಯಂತೆ 136 ಮಿಲಿಮೀಟರ್ ಮಳೆ ಆಗಬೇಕಾಗಿತ್ತು. ಆದರೆ ಎಲ್ನಿನೋ ಪ್ರಭಾವದಿಂದ ಮಳೆಯಾಗದೆ ಜಲಾಶಯಗಳು ಅರ್ಧಕ್ಕರ್ಧ ಖಾಲಿಯಾಗಿದೆ. ಆದರೆ ಆಗಸ್ಟ್ವರೆಗೂ ನೀರಿನ ಸಮಸ್ಯೆ ಆಗುವುದಿಲ್ಲ ಅಂತ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ವಿಧಾನಸಭೆಯಲ್ಲಿ ಸಿನಿಮಾ ಸ್ಟೈಲ್ನಲ್ಲೇ ಪ್ರತಿಪಕ್ಷದವರನ್ನ ಕೆಡಕಿದ್ರು. ಎಲೆಕ್ಷನ್ಗೆ ಮೊದಲು ಡಿಎಂಕೆ ನಾಯಕ ಸ್ಟಾಲಿನ್ ಮಾಡಿದ್ದ ಸನ್ನೆಯನ್ನೇ ಅಣಕಿಸಿದ್ರು. ಸದನದಲ್ಲೇ ಟಿವಿಕೆ ಶಾಸಕರು ಇದನ್ನು ಎಂಜಾಯ್ ಮಾಡಿದರೆ ಡಿಎಂಕೆಯವರು ಸಭಾತ್ಯಾಗ ಮಾಡಿದರು. ಮಳೆಗಾಲದಲ್ಲಿ ಮಳೆ ಗಾಳಿ ಅಬ್ಬರಿಸುವುದನ್ನು ನೋಡಿದ್ದೀವಿ. ಆದರೆ ದೆಹಲಿ ಹರಿಯಾಣಕ್ಕೆ ಧೂಳಿನ ಬಿರುಗಾಳಿ ಅಪ್ಪಳಿಸಿದೆ. ಹವಾಮಾನ ಇಲಾಖೆ ದೆಹಲಿ ಹಲವು ಪ್ರದೇಶಗಳಿಗೆ ಆರೆಂಜ್ ಅಲರ್ಟ್ ಘೋಷಿಸಿದ್ದು ಜನ ಮಾಸ್ಕ್ ಕನ್ನಡಕ ಬಳಸುವಂತೆ ಆರೋಗ್ಯ ಇಲಾಖೆ ಸೂಚಿಸಿದೆ. ಭ್ರಷ್ಟಾಚಾರ ಆರೋಪದಲ್ಲಿ ಪಶ್ಚಿಮ ಬಂಗಾಳದ ಬಿಧಾನ್ನಗರ ಪೊಲೀಸರು ವಿಶೇಷ ಕಾರ್ಯಾಚರಣೆ ನಡೆಸಿದ್ದಾರೆ. ಟಿಎಂಸಿ ನಾಯಕಿ ಟೀನಾ ಭೌಮಿಕ್ ಸಹ ಅವರ ನಿವಾಸದಲ್ಲಿ 3.5 ಕೆಜಿ ಚಿನ್ನಾಭರಣ ವಶಕ್ಕೆ ಪಡೆಯಲಾಗಿದೆ. ಇನ್ನೊಂದು ಕಡೆ ಭ್ರಷ್ಟಾಚಾರ ಆರೋಪದ ಮೇಲೆ ಪಶ್ಚಿಮ ಬಂಗಾಳದ ಹೂಗ್ಲಿಯಲ್ಲಿ ತಾರಕೇಶ್ವರ ಪುರಸಭೆಯ ಮಾಜಿ ಅಧ್ಯಕ್ಷರನ್ನ ಅರೆಬೆತ್ತಲೆ ಮಾಡಿ ಹಲ್ಲೆ ಮಾಡಿದ್ದಾರೆ. ಹಿರಿಯ ಟಿಎಂಸಿ ನಾಯಕ ಸಮಂತ್ಗೆ ಸಾರ್ವಜನಿಕರು ಶೂ ಹಾರ ಹಾಕಿ ಕಿವಿ ಹಿಡಿಸಿ ಬಸ್ತಿ ಹೊಡೆಸಿದ್ದಾರೆ. ಉತ್ತರಾಖಂಡದ ನಾಗರಾಸು ಗುರುದ್ವಾರದಲ್ಲಿ ನಿಹಾಂಗ್ ಸಿಖ್ಖರು ಮತ್ತು ಗುರುದ್ವಾರ ಆಡಳಿತ ಮಂಡಳಿಯ ನಡುವೆ ವಿವಾದ ಆಗಿದೆ. ಪ್ರಕರಣದಲ್ಲಿ ಬಂಧಿಸಿರುವ ನಿಹಾಂಗ್ ಸಿಖ್ಖರನ್ನ ಬಿಡುಗಡೆ ಮಾಡುವಂತೆ ಒತ್ತಾಯಿಸಿ ಕೆಲ ನಿಹಾಂಗ್ ಸಿಖ್ಖರು ಗುರುದ್ವಾರವನ್ನು ವಶಪಡಿಸಿಕೊಂಡಿದ್ದಾರೆ. ಇವತ್ತು ಸಂಧಾನಕ್ಕೆ ಬಂದಿದ್ದ ಸಿಖ್ ನಿಯೋಗ ಬರಿಗೈಯಲ್ಲಿ ವಾಪಸ್ಸಾಗಿದೆ. ತೃಣಮೂಲ ಕಾಂಗ್ರೆಸ್ ಪಕ್ಷದ 20 ಸಂಸದರು ಹಾಗೂ ಶಿವಸೇನೆಯ 6 ಲೋಕಸಭಾ ಸದಸ್ಯರು ಏಕನಾಥ್ ಶಿಂದೆ ಬಣಕ್ಕೆ ಸೇರಿದ್ದಾಯಿತು. ಈಗ ಶರದ್ ಪವಾರ್ ಎನ್ಸಿಪಿ ಪಕ್ಷದ 8 ಲೋಕಸಭಾ ಸದಸ್ಯರು ಅವರ ಪೈಕಿ 5 ಪಕ್ಷ ತೊರೆದು ಬಿಜೆಪಿ ನೇತೃತ್ವದ ಎನ್ಡಿಎ ಸೇರೋದಕ್ಕೆ ಸಜ್ಜಾಗಿದ್ದಾರೆ. ಇರಾನ್ ಮೇಲೆ ವಿಧಿಸಿದ್ದ ತೈಲ ನಿರ್ಬಂಧಗಳನ್ನು ಅಮೆರಿಕ ತಾತ್ಕಾಲಿಕವಾಗಿ ತೆರವುಗೊಳಿಸಿದೆ. ಈ ಕುರಿತು ಯುಎಸ್ ಖಜಾಂಚಿ ಕಾರ್ಯದರ್ಶಿ ಸ್ಕಾಟ್ ಬೆಸೆಂಟ್ ಘೋಷಣೆ ಮಾಡಿದ್ದಾರೆ. ಚೀನಾದಿಂದ J-10CE ಯುದ್ಧ ವಿಮಾನಗಳನ್ನು ಖರೀದಿಸಲು ಬಾಂಗ್ಲಾದೇಶ ಆಸಕ್ತಿ